ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ದೋಸೆಗೆ ಮತ್ತು ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಆಗುವಂತಹ ಬಾಂಬೆ ಸಾಗುನ ಇಲ್ಲಿ ಮಾಡೋಣ. ಬಾಂಬೆ ಸಾಗು ಇಲ್ಲ ಅಂದರೆ ಆಲೂ ಸಾಗು ಅಂತಲೂ ಕೂಡ ಕರೀತಾರೆ. ಈಗ ಇಲ್ಲಿ ಫಸ್ಟು ನಾನು 2 ಈರುಳ್ಳಿನ ಸಣ್ಣಗೆ ಉದ್ದುದ್ದ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಟೊಮೊಟೊ ಮತ್ತು ಇಲ್ಲಿ 4 ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹಸಿರು ಮೆಣಸಿನ್ಕಾಯಿ ಒಂದು 4 ಆದರೆ ಸಾಕು. ಇದು ಮೇನ್ ಇಂಪಾರ್ಟೆಂಟ್ ಆಲೂಗೆಡ್ಡೆನ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ಗೆ ಒಂದು 4 ಆಲೂಗೆಡ್ಡೆನ ಇಲ್ಲಿ ಈ ಥರ ಮಧ್ಯ ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 3 ವಿಸಲ್ನ ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಇವೆಲ್ಲನೂ ಹಾಕಿ ಒಗ್ಗರಣೆಗೆ ಚೆನ್ನಾಗಿ ಸ್ವಲ್ಪ ಕಡಲೆಬೇಳೆ ಫ್ರೈ ಆಗಬೇಕು. ಒಂದು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀಟಾಗಿ. ಈಗ ಫ್ರೈ ಆಗ್ತಾ ಬರ್ತಾಯಿದೆ. ಇದಕ್ಕೆ ಈಗ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ ಸ್ವಲ್ಪ ಇದನ್ನು ಕೂಡ ಹಾಗೆ ಬಾಡಿಸ್ಕೋಬೇಕು. ಇದು ಬಾಡಿದ ತಕ್ಷಣ ಈಗ ನಂತರ ಸಣ್ಣದಾಗಿ ಹಚ್ಚಿದಂತಹ ಈರುಳ್ಳಿನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಬರಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಕೂಡ ಈರುಳ್ಳಿನ ಸಾಫ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ. ಈಗ ಆ ಟೊಮೊಟೊನ ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ಆಲೂಗೆಡ್ಡೆ 4 ವಿಸಲ್ ಬಂದು ಅದನ್ನ ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಈಗ ಸೇರಿಸಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸುವಾಗೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ನಮಗೆ ಎಷ್ಟು ರುಚಿ ಬೇಕು ಅಷ್ಟು ಹಾಕೋಬೇಕು. ಮತ್ತು ಇಲ್ಲಿ ಆಲೂಗೆಡ್ಡೆ ಸಾಗು ಅಂತಂದರೆ ಆಲೂಗೆಡ್ಡೆ ಪಲ್ಯದ ರೀತಿ ಸ್ವಲ್ಪ ತಿಕ್ಕಾಗಿರಲ್ಲ. ಸ್ವಲ್ಪ ಈ ಥರ ಬಾಂಬೆ ಸಾಗು ಅಂದರೆ ಈ ಥರ ತೆಳುವಾಗೇ ಇರುತ್ತೆ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸೀಕ್ರೆಟಾಗಿ ಅಂತಂದರೆ ಆಲೂಗೆಡ್ಡೆ ಸಾಗುಗೆ ಯೂಸ್ ಮಾಡುವಂಥದ್ದು ಬಾಂಬೆ ಸಾಗುಗೆ ಇಲ್ಲಿ ಕಡಲೆ ಹಿಟ್ಟು. ಇಲ್ಲಿ ನಾನು ಒಂದು ಬಟ್ಲಿಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಗಂಟಿಲ್ಲದೆ ಇರೋ ಥರ ಸ್ವಲ್ಪ ತೆಳುವಾಗಿ ಈ ಥರ ಕಲಿಸ್ಕೊಂಡಿದ್ದೀನಿ. ನೀಟಾಗಿ ಸ್ವಲ್ಪ ಇದನ್ನ ಗಂಟಿಲ್ಲದೆ ಇರೋ ಥರ ಇದನ್ನ ನೀಟಾಗಿ ಈಗ ಕಲಿಸ್ಕೊಂಡು ಇದಕ್ಕೆ ಸೇರಿಸ್ಬೇಕು. ಇದೇನೇ ಕೂಡ ಬಾಂಬೆ ಸಾಗುಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನಾರ್ಮಲ್ ಸಾಗು ಪಲ್ಯ ಮಾಡ್ತಾರಲ್ಲ ಆಲೂಗೆಡ್ಡೆ ಪಲ್ಯಗೆ ಈ ಥರ ಏನು ಹಾಕಲ್ಲ. ಇದಕ್ಕೆ ಇದನ್ನ ಈ ಥರ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ತಿಕ್ಕಾಗಿ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ತೆಳುನೇ ಇರುತ್ತೆ ಈ ಥರ ಬಾಂಬೆ ಸಾಗು ಅಂತಂದರೆ. ಈಗ ಲಾಸ್ಟಲ್ಲಿ ನೋಡಿ ಒಂದು ಕುದಿ ಬರ್ತಾ ಇದೆ. ಒಂದು ಕುದಿ ಬಂದರೆ ಸಾಕು, ಏನು ಜಾಸ್ತಿ ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ. ಫೈನಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬಾಂಬೆ ಸಾಗು ಈಗ ರೆಡಿಯಾಗಿದೆ. ಇದು ದೋಸೆಗೆ ಮತ್ತು ಪೂರಿಗೆ ಬೆಸ್ಟ್ ಕಾಂಬಿನೇಷನ್. ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.